ಇದೆಲ್ಲ ಇವಳು ಯಾರು? ಮೌನಿಕಾ ಬೈ, ನಾನು ಹೇಳ್ತಾ ಇದ್ದಲ್ಲ, ನನ್ನ ಹೇಳ್ತಾ ತಾಯಿ ಅಮ್ಮ, ಆಶೀರ್ವಾದ ಮಾಡಮ್ಮ. ಹಾ ಮೌನಿಕಾ, ನನ್ನ ಸೋದರ ಮಾವ. ಹಾ ಮಾವ, ನೀವು ಆಶೀರ್ವಾದ ಮಾಡಿ. ಆಶೀರ್ವಾದ ಮಾಡ್ಬೋದು, ಆದ್ರೆ ಇವ್ರು ಯಾರು ಅಂತ ನನಗೆ ಯಾರಿಗೂ ತಿಳಿಸಲಿಲ್ವಲ್ಲ. ನೀನು ಹೇಳುತ್ತೇನೆ ಮಾವ, ಹೇಳುತ್ತೇನೆ. ಮೊದಲು ನಿಮ್ಮ ಪರಿಚಯನ ಮಾಡಿಸ್ತೇನೆ, ಆ ನಂತರ ಎಲ್ಲ ವಿಷಯನ ಹೇಳಿದ್ರೆ ಆಯ್ತು. ಮೌನಿಕಾ, ಇವನು ನನ್ನ ಸೋದರ ಶಿವರುದ್ರ ಅಂತ. ಹಾ ಹಾ, ನಮಸ್ಕಾರ. ನಮಸ್ಕಾರ. ಸಂದೀಪ, ಆಯ್ತಲ್ಲ, ಹೇಳಿದ್ದಾಯ್ತು. ಯಾರು ಹೇಳು? ಅಮ್ಮ, ಇವಳ ಹೆಸರು ಮೌನಿಕಾ ಅಂತ. ನಾವಿಬ್ಬರು ಒಂದೇ ಕಾಲೇಜಿನಲ್ಲಿ ಓದಬೇಕಾದ್ರೆ ಇಬ್ಬರಿಗೆ ಪರಿಚಯವಾಯಿತು. ಅದೇ ಪರಿಚಯ ಸ್ನೇಹವಾಗಿ ಪ್ರೀತಿಗೆ ತಿರುಗಿತು. ಈಗ ಅದೇ ಪ್ರೀತಿಗೆ ಶರಣಾಗಿ ನಾವು ಇಬ್ಬರು ವಿಶೇಷ ಮದುವೆ ಸಹಿತ ಆಯ್ತಮ್ಮ. ಸಂದೀಪ, ಏನ್ ಮಾತಾಡ್ತಾ ಇದ್ದಾನೆ? ನಿನ್ನ ಸಿಟಿಗೆ ಕಳಿಸಿದ್ದು ಓದಿ ವಿದ್ಯಾವಂತನಾಗಿ ನೌಕರಿ ಹಿಡಿದು ನಮ್ಮ ಅವನಿಗೆ ಆಧಾರವಾಗಲಿ ಅಂತ. ಈಗ ಯಾರು ಗೊತ್ತಿರೋದು ಪರಿಚಯ ತಂದು ಇವಳನ್ನು ಹೆಂಡತಿ ಅಂತ ಹೇಳ್ತಿದ್ಯಲ್ಲ, ನಾಚಿಕೆ ಆಗುದಿಲ್ಲ ನಿನಗೆ? ಅಲ್ಲ, ನಿನ್ನ ಪಾಲನೆ ಸತ್ತು ಹೋಗಿದ್ದೀವೇನೋ? ಅಲ್ಲ, ನಮಗೆ ಹೇಳ್ತಿದ್ರೆ ಪರವಾಗಿಲ್ಲ, ಮನೇಲಿ ಒಬ್ಬಳು ಹೆತ್ತ ಇದ್ದಾಗ ನನಗೆ ಧ್ಯಾನ ಬೇಡವಾ? ನೋಡಿ, ತಿಳಿದು ತಿಳಿದ್ರೆ ನಾನು ತಪ್ಪು ಮಾಡಿದ್ದೇನೆ. ದಯವಿಟ್ಟು ನೀವೆಲ್ಲರೂ ನನ್ನನ್ನ ಕ್ಷಮಿಸ್ಬೇಕು. ಮುಚ್ಚ ಬಾಯ್ನ, ಏನು ಶ್ರಮಿಸೋದು? ಅಲ್ವೋ, ಮನೇಲಿ ಕವಿತಾ ಸತ್ತು ಹೋದ್ಲು ಅಂತ ನಾವೆಲ್ಲರೂ ದುಃಖದಲ್ಲಿ ಕಣ್ಣೀರಿಡ್ತಾ ಇದ್ರೆ, ನೀನ್ ನೋಡಿದ್ರೆ ಸಂತೋಷವಾಗಿ ಯಾವನ್ನ ಕೈ ಹಿಡಿದು ಮದುವೆ ಆಗಿ ಬಂದಿದ್ಯಲ್ಲ. ನಾಚಿ ಆಗಲ್ಲ ನಿನ್ ಜನ್ಮಕ್ಕೆ. ಅಮ್ಮ, ನಾನೇನು ಚಿಕ್ಕ ಮಗು ಅಲ್ಲ. ಎಲ್ಲ ವಿಷಯ ನಿಮ್ಗೆ ಹೇಳೇ ಮಾಡ್ಕೋಬೇಕಂತ ಕಾನೂನು ಕೂಡ ಇಲ್ಲ. ನನಗೂ ಕೂಡ ವಯಸ್ಸಾಗಿದೆ. ಮದುವೆ ಅನ್ನೋದು ನನ್ನ ಸ್ವಂತ ಹಕ್ಕು. ಇದರಲ್ಲಿ ನೀವು ತಲೆ ಹಾಕ್ಬೇಡಿ. ಮುಚ್ಚ ಬಾಯಿ ಚಾಂಡಾಲ. ಏನು, ನಿನ್ನೆ ಮೊನ್ನೆ ಬಂದ ಹೆಣ್ಣು ಇದು ಕೈ ಹಿಡಿದ್ರು ಅಂತ ಅವಳ ಮೋಹದ ಮೋಡಿಗೆ ಬಿದ್ದು ಹೆತ್ತ ತಾಯಿಗೆ ಮಾತಾಡ್ತೀನೋ? ಎಷ್ಟು ಧೈರ್ಯ! ನೋಡಿದ್ಯಾ ರಮಣ, ನೋಡಿದ್ಯಾ ನಾನು ಮಾತನ್ನ? ಅಲ್ಲ, ನಾನೊಬ್ಳು ತಾಯಿ 9 ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ಕಷ್ಟ ನೋವು ನಲಿವನ್ನ ಅನುಭವಿಸಿ ಎಷ್ಟು ದೊಡ್ಡವನಾಗಿ ಮಾಡಿದ ತಾಯಿಗೆ ಎದುರಾಡ್ತಾನಲ್ಲ ಇವನು. ರಾಮಣ್ಣ, ಇವನ ಮಗು ಇದ್ದಾಗ ಹಾಲು ಕುಡಿಸ್ಬೇಕಾದ್ರೆ ನನ್ನ ಎದುರಿಗೆ ಒದಿತಾ ಇದ್ದ. ಅವಾಗ ನಾನು ನನ್ನ ಮಗು ಎಷ್ಟೊಂದು ಆಡ್ತಾನಲ್ಲ ಅಂತ ಸಂತೋಷ ಪಡ್ತಾ ಇದ್ದೆ. ಆದ್ರೆ ಈಗ ನೋಡು ರಾಮಣ್ಣ, ದೊಡ್ಡವನಾಗಿ ಮತ್ತೊಂದು ತರ ಒದಿತಾ ಇದ್ದಾನೆ. ಹಾಗೆ ಸಹಿಸಲಿ ರಾಮಣ್ಣ. ಮಾತುಗೊಮ್ಮೆ ನಾನ್ ಹೆತ್ತ ಮಗ ಅಂತ ಯಾಕೆ ಹೇಳ್ತಾ ಇದೀಯಮ್ಮ? ಈ ಪ್ರಜಂಬದಲ್ಲಿ ನೀನು ಒಬ್ಬಳೇನಾ ಹೆತ್ತಿರೋದು? ನೀವೇನು ಹೆರ್ಬೇಕಂತ ಇತ್ತಿಲ್ಲ, ಏನೋ ನಿಮ್ಮ ಸುಖಕ್ಕಾಗಿ ಹೆತ್ತಿದ ಅಷ್ಟೇ. ಮಾರಿಯುವ ಗುಲಾಮಿಯರಿಗೆ ಬೆನ್ನು ಹತ್ತಿ ನಿನಗೆ ನಾವು ಕೊಡೋದು ಮರ್ಯಾದೆನೇ ಹೆಚ್ಚಾಗಿದೆ. ಇಲ್ಲವಾದ್ರೆ ಕತ್ತರಿದು ಹೊರಗೆ ತಪ್ಪಬೇಕಾಗ್ತದೆ. ಎತ್ತರ ಹೊಚ್ಚ ಬಾಯಿ, ಮನೆ ಮೂರ್ಖರ ಮಗಡೆ ಒಯ್ದು ನೀನು ಕವಿತಾವನ್ನು ಪ್ರೀತಿಸಿ ಮದುವೆ ಆಗಬೇಕಾದ್ರೆ ನಿಮಗೆ ನಾವೆಲ್ಲರೂ ಒಪ್ಪಿಗೆ ಕೊಟ್ಟಿದ್ದೀರ ಶಿವರುದ್ರ? ಅಣ್ಣ, ನಾನೇನು ನಿನ್ನಾಗಿ ಯಾರಿಗೆ ಹೇಳಿ ಕೇಳಿದೆ ಮದುವೆ ಆಗಿಲ್ಲ. ಮನೆಯಲ್ಲಿ ಒಪ್ಪಿಗೆ ತಗೊಂಡು ಮದುವೆ ಆಗ್ತಾ ಇದ್ದೀನಿ. ಆದ್ರೆ ನಿನ್ನ ಪ್ರೀತಿಸೋದು ತಪ್ಪಂತ ಹೇಳ್ತಲ್ಲ. ನಾ ಯಾರಿಗೆ ಹೇಳೋದು ಕೇಳಿದ ಮದುವೆ ಆಗಲ್ಲ, ಅದು ದೊಡ್ಡ ತಪ್ಪಣ್ಣ, ದೊಡ್ಡ ತಪ್ಪು. ಶಿವರುದ್ರ, ಶಬಾಷ್. ಅಂದ್ರೆ ನಿನ್ನ ಮಾತಿನ ಅರ್ಥ ಏನು? ನಿನ್ನ ಪ್ರೀತಿ ನಿನಗೆ ದೊರಕಿಲ್ಲ ಎಂದು ನನ್ನ ಪ್ರೀತಿಗೆ ಮಣ್ಣಿ ಹಾಕೊಂಡಿದ್ದೀಯೋ? ಮುಟ್ಟಾಳ ನನ್ನ ಮಗನೇ. ಇದೇನ್ ಸಂದೀಪ್, ನನ್ನ ತಾಯಿ ಹಾಗೆ ನನ್ನ ತಾಯಿ ಹೀಗೆ ಅಂತ ಹೇಳ್ತಾ ಇದೆಯಲ್ಲ. ಈಗ ನೋಡಿದ್ರೆ ನಿನ್ನ ಮನೆಯಿಂದ ಆಚೆ ನೂಗ್ತಾ ಇದ್ದಾರೆ. ಇವರೇನಾ ನಿಮ್ಮ ತಾಯಿ? ಏನಮ್ಮ ನಿನ್ನ ಮಾತಿನ ಅರ್ಥ? ನೀವು ಶಾಲೆ ಕಲಿತವರು, ನೀವೇನೇ ಮಾಡಿದ್ರು ಸಹಿತ ನಿಮ್ಮನ್ನ ಆರತಿ ಮಾಡಿ ಹೊರಗೆ ಬರಮಾಡ್ಕೊಳ್ಬೇಕಾ? ಅವನಂತ ಬುದ್ಧಿಲ್ಲ ಅವೇಕಿ. ಅವನ ಹಿಂದೆ ಮುಂದೆ ನೋಡಿದ್ರೆ ಮದುವೆಯಾಗಿ ಬಂದಿದೆಯಲ್ಲ, ಅಲ್ಲಿ ನೀನು 10 ವರ್ಷ ಸಂಕಟ ಪಡ್ತಾರ ವಿಚಾರ ಮಾಡ್ತೇನೆ ನೀನು? ಮಾವಯ್ಯ, ಅವಳೇನು ನಮ್ಮ ಹಾಗೆ ಬಡವರ ಮನೆ ಹುಡುಗಿ ಅಲ್ಲ. ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಬೆಳೆದು ಬಂದವಳು. ಮೊದಲು ಮನೆಗೆ ಬಂದವರಿಗೆ ಈ ಮರ್ಯಾದನ್ನು ಕೊಡಬೇಕು ಕಲೀರಿ ಮಾವ. ಸಂದೀಪಂದು ಏನು ತಪ್ಪಿಲ್ಲ. ನಾನೇ ಅವರನ್ನು ಪ್ರೀತಿಸಿ ಮದುವೆ ಆಗಿದ್ದು. ಏನೇ ಶಿಕ್ಷೆ ಕೊಡುದಿದ್ರೆ ನನಗೆ ಕೊಡಿ. ಏನ್ ಮಾತಾಡ್ತಾ ನೀನು? ತಲೆಗಿರಿ ಕೆಟ್ಟಿದ್ದೇನೋ ನಿಂದು? ಹೌದು ಸಂದೀಪ್, ನೋಡು, ನಿನ್ನ ತಾಯಿಗೆ ನೀನು ಮರ್ಯಾದೆ ಕೊಡ್ಬೇಕು.
ಏನು ಅವರು ನಮ್ಮ ಪ್ರೀತಿಯನ್ನು ಒಪ್ಕೊಳ್ಳಿಲ್ಲ ಅಂದ ಮೇಲೆ ನಾವೇಗೆ ಈ ಪ್ರೀತಿಯನ್ನು ಒಪ್ಕೊಳ್ಬೇಕು? ಈಗಲೇ ನೀನು ಕಟ್ಟುವ ತಾಳಿಯನ್ನು ಬಿಚ್ಚಿ ಹಾಕ್ತೀನಿ. ತೆಗೆದುಕೊಳ್ಳಿ. ಇನ್ನು ಮುಂದೆ ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ. ನಿಂತ್ಕೋ ತಾಯಿ. ಅಯ್ಯೋ ಏನು ಇದೆಯಲ್ಲ ಸಂದೀಪ, ಏನು ಇದೆಯಲ್ಲ? ಇವಳಿ ಅಂತ ಹೆಣ್ಣು ಕಟ್ಟಿದ ತಾಯಿಗೆ ಬಿಚ್ಚಿ ಕೊಡ್ತಾಳಲ್ಲ, ಅದು ಹ್ಯಾಕ ಪ್ರೀತಿ ಮಾಡಿದೆ ಇವಳನ್ನ? ಅಯ್ಯೋ ದೇವ್ರೆ ದೇವ್ರೆ, ನೋಡಮ್ಮ ಬಾಯಿಲಿ ಒಂದ್ಸಾರಿ ಕಟ್ಟಿದ ತಾಳಿನ ಹಾಗೆಲ್ಲ ಬಿಚ್ಚಿ ಹಾಕ್ಬಾರ್ದಮ್ಮ. ಅದು ನಮ್ಮ ಭಾರತ ಸಂಸ್ಕೃತಿ ಪದ್ಧತಿ ಅಲ್ಲ ತಾಯಿ. ರಮಣ, ಹೇಳು. ಶಿವರುದ್ರ, ಬಾರಲ್ಲಿ ಒಳಗಡೆ ಹೋಗಿ ಅಕ್ಷತೆ ತೆಗೆದುಕೊಂಡು ಬಾ, ಹೋಗು. ಸರಿಮ್ಮ. ನೋಡು ಸಂದೀಪ, ಬಾರಮ್ಮ ಇಲ್ಲಿ. ನೋಡಮ್ಮ, ಹೆಣ್ಣಾದ ಮೇಲೆ ತಾಳ್ಮೆ ಇರ್ಬೇಕು ತಾಯಿ. ಆ ಮಾಂಗಲ್ಯಕ್ಕೆ ತುಂಬಾ ಬೆಲೆ ಇದೆ, ಅದನ್ನ ಅಲ್ಲ ಕಳಿಬೇಡ. ಕಟ್ಟು ಅದನ್ನ ಮತ್ತೆ ಕೊರಳಿಗೆ. ಹಾ, ತೆಗೆದುಕೊಮ್ಮ, ಅಕ್ಷತೆ. ಎಲ್ರೂ ಅಕ್ಷತೆ ಕೊಡಪ್ಪ. ಕಟ್ಟಪ್ಪ, ಕಟ್ಟು, ತಾಳಿ ಕಟ್ಟು. ಮೋನಿಕಾ, ಈಗ ನೀನು ಶಾಸ್ತ್ರ ಸಂಪ್ರದಾಯದ ಪ್ರಕಾರ ನನ್ನ ಮಗನ ಕೈ ಹಿಡಿದಿರುವೆ. ಇನ್ನು ಬೇಕಾದ್ರೆ ನಾನು ನಿನ್ನ ನನ್ನ ಮನೆ ಸೊಸೆ ಅಂತ ಒಪ್ಕೊಳ್ತೀನಿ. ಹೀಗಾದ್ರೆ ಸಂತೋಷ ಏನು ಸಂದೀಪ? ಆಗ್ಲಪ್ಪ. ಹಾ, ಹೇಳಪ್ಪ. ಮಾವನ ಆಶೀರ್ವಾದ ತೆಗೆದುಕೊಳ್ಳಿ. ಆ ದೇವರ ದಯದಿಂದ 100 ವರ್ಷ ಸುಖವಾಗಿ ಬಾಳು.